ಸಿಎಂ ವಿರುದ್ಧವಾಗಿ ರಾಜ್ಯಪಾಲರ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸಿಎಂ ವಿರುದ್ಧವಾಗಿ ರಾಜ್ಯಪಾಲರ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದ್ದು, ಹೈಕೋರ್ಟ್ ತೀರ್ಪನ್ನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಸ್ವಾಗತಿಸಿದ್ದಾರೆ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬೇಕು, ನಾನು ಈ ಹಿಂದೆಯೇ ಹೇಳಿದ್ದೆ 14 ಸೈಟುಗಳನ್ನು ವಾಪಸ್ ಕೊಡಿ ಅಂತ, ತನಿಖೆ ಮಾಡಿಸಿ ಎಂದು ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದೆ. ಯಾರೋ ನಿಮ್ಮ ಕೈ ಕೆಳಗೆ ಸಹಿ ಹಾಕಿಸಿ ಮೋಸ ಮಾಡಿದ್ದಾರೆ ಎಂದಿದ್ದೆ. ನಾನು ಹೇಳಿದ ರೀತಿ ತನಿಖೆ ಮಾಡಿದರೆ ಎಲ್ಲ ಸತ್ಯ ಹೊರಬರ್ತಿತ್ತು. ಎಲ್ಲ ಪಕ್ಷಗಳ ಕಳ್ಳರು ಸಿಕ್ಕಿ ಹಾಕಿಕೊಳ್ತಿದ್ರು. ನನ್ನ ಮಾತು ಧಿಕ್ಕರಿಸಿ ನೀವು ಸುತ್ತಮುತ್ತ ಇರುವವರ ಮಾತು ಕೇಳಿದ್ರಿ. ಈಗ ಪೂರ್ತಿ ಬಂದಿದೆ, ಈಗ ತೀರ್ಪು ಬಂದಿದೆ. ಸುಪ್ರೀಂನಲ್ಲೂ ನಿಮ್ಮ ಪರ ತೀರ್ಪು ಬರಲ್ಲ, ಹಾಗಾಗಿ ರಾಜೀನಾಮೆಯನ್ನು ಕೊಡಿ ಅಂತ MLC ಎಚ್ ವಿಶ್ವನಾಥ್ ಒತ್ತಾಯ ಮಾಡಿದ್ದಾರೆ. ಸಿಎಂ ವಿರುದ್ಧವಾಗಿ ರಾಜ್ಯಪಾಲರ ಆದೇಶ ಎತ್ತಿ ಹಿಡಿದ ಹೈಕೋರ್ಟ್ ತೀರ್ಪನ್ನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಸ್ವಾಗತಿಸಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಿದ್ದರಾಮಯ್ಯ ಕೊಡಬೇಕು, ನಾನು ಈ ಹಿಂದೆಯೇ ಹೇಳಿದೆ 14 ಸೈಟುಗಳನ್ನು ವಾಪಸ್ ಕೊಡಿ ಅಂತ, ತನಿಖೆ ಮಾಡಿಸಿ ಎಂದು ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡಿದ್ದೆ. ಯಾರೋ ನಿಮ್ಮ ಕೈ ಕೆಳಗೆ ಸಹಿ ಹಾಕಿಸಿ ಮೋಸ ಮಾಡಿದ್ದಾರೆ ಎಂದಿದ್ದೆ. ನಾನು ಹೇಳಿದ ರೀತಿ ತನಿಖೆ ಮಾಡಿದರೆ ಎಲ್ಲ ಸತ್ಯ ಹೊರಬರ್ತಿತ್ತು. ಎಲ್ಲ ಪಕ್ಷಗಳ ಕಳ್ಳರು ಸಿಕ್ಕಿ ಹಾಕಿಕೊಳ್ತಾ ಇದ್ರು. ನನ್ನ ಮಾತು ಧಿಕ್ಕರಿಸಿ ನೀವು ಸುತ್ತಮುತ್ತ ಇರುವವರ ಮಾತು ಕೇಳಿದ್ರಿ. ಈಗ ತೀರ್ಪು ಬಂದಿದೆ, ಸುಪ್ರೀಂನಲ್ಲೂ ನಿಮ್ಮ ಪರ ತೀರ್ಪು ಬರಲ್ಲ, ಹಾಗಾಗಿ ರಾಜೀನಾಮೆಯನ್ನ ಕೊಡಿ ಅಂತ MLC ಎಚ್ ವಿಶ್ವನಾಥ್ ಒತ್ತಾಯ ಮಾಡಿದ್ದಾರೆ. ಮೂಲ ಗೇಟ್ ಅಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೇನೆ, ಸಿದ್ದರಾಮಯ್ಯನವರು ಹಠ ಮಾಡಬೇಡಿ, ಅದು ತಗೊಂಡು ಏನು ಮಾಡ್ತೀರಿ? 14 ಸೈಟನ್ನು ಸರೆಂಡರ್ ಮಾಡಿಬಿಡಿ. ಯಾರೋ ನಿಮ್ಮ ಮನೆಯವ್ರ ಹತ್ರ ಸೈನ್ ಹಾಕಿಸ್ಕೊಂಡು ನಿಮ್ಮಲ್ಲಿರೋ PAಗಳೇ ನಿಮಗೆ ಮೋಸ ಮಾಡಿದ್ದಾರೆ, ವಾಪಸ್ ಕೊಟ್ಬಿಟ್ಟು ಎನ್ಕ್ವೈರಿಗೆ ಆದೇಶ ಮಾಡಿ. ಬಹಳ ಜನ ಸಿಕ್ಕಾಕೊಳ್ತಾರೆ ಅನ್ನೋದನ್ನ ಅವತ್ತು ಕೂಡ ಬಹಿರಂಗವಾಗಿ ನಾನು ಮೂಲ ಗೇಟ್ ಬಗ್ಗೆ ಅವ್ರಿಗೆ ವಿನಂತಿ ಮಾಡಿ. ಆದರೆ ಅವರು ನಮ್ಮಂಥವ್ರ ಮಾತುಗಳನ್ನ ಧಿಕ್ಕರಿಸಿ ಅವರು ಸುತ್ತ ಇರ್ತಕ್ಕಂಥ ಕ್ಯಾಕಸ್ ಗುಂಪು ಅವರುಗಳ ಮಾತನ್ನ ಕೇಳಿಕೊಂಡು ಮುಂದುವರೆದು ಇವತ್ತೇನಾಯ್ತು? ಚಂಗಲ್ ರಾಯ್ ರೆಡ್ಡಿಯವರಿಂದ ಹಿಡಿದು ಸ್ವಾತಂತ್ರ್ಯಾನಂತರದ ಕರ್ನಾಟಕದಲ್ಲಿ ಏಕೀಕರಣದ ನಂತರವೂ ಕೂಡ ಇಲ್ಲಿಯ ತನಕ ಬಂದಂತಹ ಮುಖ್ಯಮಂತ್ರಿಗಳು ರಾಜ್ಯದ ಘನತೆ, ಗಾಂಭೀರ್ಯ, ರಾಜಕಾರಣದ ಸಂಸ್ಕೃತಿ, ಆಡಳಿತ ಇವೆಲ್ಲವನ್ನು ಕೂಡ ಎತ್ತಿ ಹಿಡಿದು ಬಂದು ಅದಕ್ಕೊಂದು ಗೌರವ ಕೊಟ್ಟಿದ್ರು. ಅದೆಲ್ಲವನ್ನು ಕೂಡ ಇವತ್ತು ನೀವು ಹಾಳು ಮಾಡಿಬಿಟ್ಟು ಸಿದ್ದರಾಮಯ್ಯ. ಕುರುಬ ಸಮುದಾಯ ಮುಗ್ಧರು, ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ ಜನರು, ಅವರ ಇಡೀ ತನು ಮನ ಧನ ನಿಮ್ಗೆ ಅರ್ಪಣೆಯಾಯಿತು. ಹಿಂದುಳಿದವರು, ಮೇಲ್ವರ್ಗದವರು, ದಲಿತ ಸಮುದಾಯ, ಎಲ್ಲಾ ಜಾತಿ ಜನಾಂಗ ಧರ್ಮ ಭಾಷಿಕರ ಆಶೀರ್ವಾದದಿಂದ ನೀವು ಮುಖ್ಯಮಂತ್ರಿಗಳಾಗಿ ಇವತ್ತು ಅವರೆಲ್ಲರಿಗೂ ಕೂಡ ಮಸಿ ಬೆಳೆದಂಗೆ ಹೋಗಿತ್ತು.